ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಉದ್ಯೋಗದ ಹಬ್ಬ. 8,300 ಹುದ್ದೆಗಳ ಬೃಹತ್ ನೇಮಕಾತಿ. ಪೊಲೀಸ್ ಇಲಾಖೆಗೆ ಸೇರಿ ದೇಶ ಸೇವೆ ಮಾಡಬೇಕು ಅನ್ನೋ ಆಸೆ ಇರೋ ಯುವಕರಿಗೆ ಸರ್ಕಾರ ಈಗ ಭರ್ಜರಿ ಗುಡ್ ನ್ಯೂಸ್ ನೀಡಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಮತ್ತು ಜನರ ಸುರಕ್ಷತೆಗೆ ಬಲ ತುಂಬಲು ಬರೋಬ್ಬರಿ 8,300 ಪೊಲೀಸ್ ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಖುದ್ದು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾದ ಡಾಕ್ಟರ್ ಎಂ.ಎ. ಸಲೀಂ ಅವರೇ ಈ ಬಗ್ಗೆ ಅಧಿಕೃತ ಮಾಹಿತಿ ನೀಡಿದ್ದು, ಹೊಸ ಪೀಳಿಗೆಯು ಪೊಲೀಸರಿಗೆ ಹೈಟೆಕ್ ತರಬೇತಿ ನೀಡಲು ಮುಂದಾಗಿದ್ದಾರೆ. ಹಾಗಾದ್ರೆ ಯಾವ್ಯಾವ ಹುದ್ದೆಗಳ ಭರ್ತಿಯಾಗಲಿವೆ? ಸಾರ್ವಜನಿಕರ ರಕ್ಷಣೆಗಾಗಿ ಪೊಲೀಸ್ ಇಲಾಖೆ ತಂದಿರೋ ಹೊಸ ಪ್ಲಾನ್ ಏನು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹೌದು, ದೇಶದಲ್ಲಿ ಬೆಸ್ಟ್ ಕ್ಯಾಪ್ಸ್ ಹೊಂದಿರುವ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಖಾಕಿ ಪಡೆಗೆ ಇನ್ನೊಂದು ಆನೆ ಬಲ ಬರಲಿದೆ. ಏಕೆ ಅಂದರೆ ಇನ್ನು ಮುಂದೆ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರೋ ಸಾವಿರಾರು ಹುದ್ದೆಗಳ ತುಂಬೋಕೆ ಡಿಜಿ ಐಜಿಪಿ ಡಾಕ್ಟರ್ ಎಂ.ಎ. ಸಲೀಂ ಅವರು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಶೀಘ್ರದಲ್ಲೇ 8,300 ಹುದ್ದೆಗಳಿಗೆ ನೋಟಿಫಿಕೇಶನ್ ಹೊರಬೀಳಲಿದ್ದು, ಪಾರದರ್ಶಕವಾಗಿ ನೇಮಕಾತಿ ಪ್ರಕ್ರಿಯೆ ನಡೆಯಲಿದೆ. ಕೇವಲ ಸಿಬ್ಬಂದಿ ಹೆಚ್ಚಳ ಮಾತ್ರವಲ್ಲದೆ ಆಂತರಿಕ ಭದ್ರತೆಯ ಬೆನ್ನೆಲುಬಾಗಿರೋ ಗುಪ್ತಚರ ವಿಭಾಗವನ್ನು ಮತ್ತಷ್ಟು ಶಕ್ತಿಯುತಗೊಳಿಸಬೇಕು. ಸರ್ಕಾರ ಒಪ್ಪಿಗೆ ನೀಡಿದ್ದು, ಹೊಸದಾಗಿ 100 ಸಿಬ್ಬಂದಿ ಈ ವಿಭಾಗವನ್ನು ಸೇರಿಕೊಳ್ಳಲಿದ್ದಾರೆ. ಈ ಬಾರಿಯೂ ನೇಮಕಾತಿಯ ವಿಶೇಷ ಅಂದ್ರೆ ಹೊಸ ಪೊಲೀಸರಿಗೆ ಹಳೆ ಪದ್ಧತಿಯ ಬದಲಾಗಿ ತರಬೇತಿ ನೀಡಲಾಗುತ್ತೆ. ಸೈಬರ್ ಕ್ರೈಮ್ ಮತ್ತು ಆಧುನಿಕ ಅಪರಾಧಗಳನ್ನು ತಡೆಯೋಕೆ ತಜ್ಞರ ವಿಶೇಷ ಟ್ರೈನಿಂಗ್ ಕೊಡಿಸಲಾಗುತ್ತೆ. ಇದಕ್ಕಾಗಿ ಚಿಕ್ಕಬಳ್ಳಾಪುರದ ನಂದಿಬೆಟ್ಟದ ಸಮೀಪ ಬೃಹತ್ ಪೊಲೀಸ್ ತರಬೇತಿ ಕೇಂದ್ರ ತಲೆ ಎತ್ತಲಿದೆ. ಅಷ್ಟೇ ಅಲ್ಲ, ಮಾದಕ ವಸ್ತುಗಳ ಹಾವಳಿ ತಡೆಯೋಕೆ ಮಾದಕ ವಸ್ತು ವಿರೋಧಿ ಕಾರ್ಯಪಡೆಯನ್ನು ಮೆಲ್ದೆಜೆಗೇರಿಸಲಾಗಿದ್ದು, ಡ್ರಗ್ಸ್ ಮಾಫಿಯಾಗೆ ಬ್ರೇಕ್ ಹಾಕೋಕೆ ಖಾಕಿ ಪಡೆ ಈಗಾಗಲೇ ಸಜ್ಜಾಗಿದೆ. ಸಾರ್ವಜನಿಕರ ಸುರಕ್ಷತೆಗಾಗಿ ಪೊಲೀಸ್ ಇಲಾಖೆ ಹೈಟೆಕ್ ತಂತ್ರಜ್ಞಾನವನ್ನು ಬಳಸಿಕೊಳ್ಳುತ್ತಿದೆ. ಪ್ರಮುಖ ಜಾತ್ರೆಗಳ ಮತ್ತು ದೊಡ್ಡ ಸಮಾರಂಭಗಳಲ್ಲಿ ಜನಸಂದಣಿ ನಿಯಂತ್ರಿಸಲು ಇನ್ಮುಂದೆ ಎಐ ಅಂದರೆ ಕೃತಕ ಬುದ್ಧಿವಂತೆಯನ್ನು ಬಳಸಲಾಗುತ್ತೆ. ಇದರಿಂದ ಸಣ್ಣ ಅನಾಹುತಗಳು ಆಗದಂತೆ ಮುನ್ನೆಚ್ಚರಿಕೆ ವಹಿಸಬಹುದು. ಇನ್ನು ಜನಸ್ನೇಹಿ ಪೊಲೀಸಿಂಗ್ ಒತ್ತ ನೀಡಿರೋ ಸರ್ಕಾರ ವೃದ್ಧರ ಮತ್ತು ಸಂತ್ರಸ್ತರ ನೆರವಿಗಾಗಿ ಹೊಸ ಯೋಜನೆಗಳನ್ನು ಜಾರಿಗೆ ತಂದಿದೆ. ಮನೆಯಲ್ಲಿ ಒಂಟಿಯಾಗಿರೋ ವೃದ್ಧರ ಸುರಕ್ಷತೆಗಾಗಿ ಆಸರೆ ಅನ್ನೋ ವಿಶಿಷ್ಟ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಈ ಯೋಜನೆಯಡಿ ಪೊಲೀಸರು ವಾರಕ್ಕೊಮ್ಮೆ ವೃದ್ಧರ ಮನೆಗೆ ಭೇಟಿ ನೀಡಿ ಅವರ ಕೌಶಲ್ಯೋಪರಿ ವಿಚಾರಿಸಲಿದ್ದಾರೆ. ಅಷ್ಟೇ ಅಲ್ಲ, ಪ್ರತಿ ತಿಂಗಳು 3ನೇ ಭಾನುವಾರ ಸಂತ್ರಸ್ತರ ಮನೆಗೆ ತೆರಳಿ ಸಾಂತ್ವನ ಹೇಳೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಒಟ್ನಲ್ಲಿ ರಾಜ್ಯದಲ್ಲಿ ಹೈಟೆಕ್ ಮತ್ತು ಜನಸ್ನೇಹಿ ಪೊಲೀಸಿಂಗ್ ವ್ಯವಸ್ಥೆ ತರೋ ಮೂಲಕ ಜನರ ಪ್ರೀತಿ ಗಳಿಸಲು ಇಲಾಖೆ ಈಗ ಹೊಸ ಹಾದಿ ಹಿಡಿದಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.